ಮೆಟ್ರೋ ಬಾಯ್ಕಾಟ್ ಮಾಡಲು ಪ್ರಯಾಣಿಕರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಟಿಕೆಟ್ ದರ ಏರಿಕೆ ಖಂಡಿಸಿ ಮೆಟ್ರೋ ಹತ್ತದಿರಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಒಂದು ವಾರ ಮೆಟ್ರೋ ಹತ್ತದಿರಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. BMRCL ಅಥವಾ ಮೆಟ್ರೋ ಅದರ ಆದಾಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಕ್ಕೂ ಕೂಡ ಆದಾಯ ಹಂಚಿಕೆಯಾಗುತ್ತೆ. ಆದರೆ ಮೆಟ್ರೋ ಟಿಕೆಟ್ ದರ ಏರಿಕೆಯ ಬೆನ್ನಲ್ಲೇ ಈಗ ಈ ಹೊಸತೊಂದು ತೀರ್ಮಾನಕ್ಕೆ ಪ್ರಯಾಣಿಕರು ಬಂದಿರುವಂತಹದ್ದು. ಮೆಟ್ರೋ ಬಾಯ್ಕಾಟ್ ಮಾಡಲು ಪ್ರಯಾಣಿಕರ ಸಿದ್ಧತೆ. ಟಿಕೆಟ್ ದರ ಏರಿಕೆ ಖಂಡಿಸಿ ಮೆಟ್ರೋ ಹತ್ತದಿರಲು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಒಂದು ವಾರ ಡೆಡ್ಲೈನು. ಮೆಟ್ರೋವನ್ನು ಹತ್ತದಿರಲು ಪ್ಲಾನ್. ಟಿಕೆಟ್ ದರ ಕಡಿಮೆ ಮಾಡುವಂತೆ ಬಾಯ್ಕಾಟ್. ಫೆಬ್ರವರಿ 23ರ ಭಾನುವಾರದವರೆಗೆ ಗಡುವನ್ನು ಕೊಡಲಾಗಿದೆ. ಮೆಟ್ರೋ ಪ್ರಯಾಣಿಕರ ವೇದಿಕೆಯಿಂದ ಗಡುವು. ಭಾನುವಾರದ ಒಳಗೆ ಟಿಕೆಟ್ ದರ ಕಡಿಮೆ ಮಾಡಿ, ಇಲ್ಲ ಅಂದರೆ ಮೆಟ್ರೋ ಬಾಯ್ಕಾಟ್ ಮಾಡಲು ರೆಡಿ. ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಭಾನುವಾರ ಸಮಾವೇಶದಲ್ಲಿ ಮೆಟ್ರೋ ಬಾಯ್ಕಾಟ್ ದಿನಾಂಕ ಘೋಷಣೆಯನ್ನು ಮಾಡ್ತಾರೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಭಾಂಗಣದಲ್ಲಿ ಮೆಟ್ರೋ ಪ್ರಯಾಣಿಕರ ಸಮಾವೇಶ. ನೋಡಿ, ಹಾಲಿನ ದರ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ದರ ಜಾಸ್ತಿ ಆಯಿತು, ಇನ್ನಿತರೆ ಸಾಮಗ್ರಿಗಳ ದಿನಬಳಕೆಯ ವಸ್ತುಗಳ ಮೇಲೂ ಕೂಡ ಟ್ಯಾಕ್ಸ್ ಬರೆ ಅಥವಾ ಅದರ ಬೆಲೆ ಏರಿಕೆ ಇವೆಲ್ಲವೂ ಕೂಡ ಜನ ಸಹಿಸಿಕೊಂಡ್ರು. ಕೊನೆಗೆ ಆಟೋ ದರ ಕೂಡ ಜಾಸ್ತಿ ಆಯಿತು. ಆಟೋ ದರ, ಇನ್ನು ಬಸ್ ಟಿಕೆಟ್ನ ಪರಿಷ್ಕರಣೆ, ಅದರ ದರದ ಪರಿಷ್ಕರಣೆ, ಅದರಲ್ಲೂ ಕೂಡ ಪ್ರಯಾಣಿಕರಿಗೆ ಬರೆ. ಆಟೋ ಹತ್ತಕ್ಕಾಗಲ್ಲ, ಬಸ್ ಹತ್ತಕ್ಕಾಗಲ್ಲ, ಪೀಸ್ಫುಲ್ ಆಗಿ ಮೆಟ್ರೋ ಟ್ರೈನಲ್ಲಿ ಹೋಗೋಣ ಅಂದರೂ ಕೂಡ ಅದಕ್ಕೂ ಕೂಡ ಮುಳ್ಳು. ಹೆಂಗಂತ ಸಹಿಸ್ಕೋತಾರೆ? ನಿರಂತರವಾಗಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕೋದನ್ನು ಪ್ರಯಾಣಿಕರು ಸಹಿಸಿಕೊಳ್ಳುವ ರೀತಿಯಲ್ಲಿ ಸಹಿಸಿಕೊಳ್ಳಬಹುದು. ಆದರೆ ಅತಿರೇಕದ ಹಿಂಸೆ ಆದರೆ ಹೆಂಗೆ ಸಹಿಸ್ಕೋತಾರೆ? ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಪ್ರಯಾಣಿಕರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಭಾಂಗಣದಲ್ಲಿ ಸಮಾವೇಶಕ್ಕೆ ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಅಥವಾ BMRCLಗೆ ಈ ರೀತಿ ಚಾಟಿ ಬೀಸಲು ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂತಹದ್ದು. ಇನ್ನು ಮೆಟ್ರೋ ದರ ಅದರ ಪರಿಷ್ಕರಣೆ ಮಾಡಿರ್ತಕ್ಕಂತಹದ್ದು ಅತ್ಯಂತ ಖಂಡನೀಯ. ಪ್ರಯಾಣಿಕರಿಗೆ 3ರಷ್ಟು ಹೆಚ್ಚು ಬೆಲೆ ಕೊಟ್ಟು ಪ್ರಯಾಣ ಮಾಡಬೇಕು ಎನ್ನುವಂಥ ದರ್ದಿಲ್ಲ. ಸೊ ಹಾಗಾಗಿ ತಕ್ಷಣ ಮಾತ್ರದಲ್ಲಿ ಈ ಪರಿಷ್ಕರಣೆ ಮತ್ತೊಮ್ಮೆ ಅದನ್ನು ವಾಪಸ್ ಪಡಿಬೇಕು ಎನ್ನುವಂತಹ ರೀತಿಯಲ್ಲಿ ಆಕ್ರೋಶಗಳು ವ್ಯಕ್ತವಾಗಿದೆ. ಈಗಾಗಲೇ ಮೆಟ್ರೋ ಪ್ರಯಾಣ ಸಾಕಷ್ಟು ಲಕ್ಷಾಂತರ ಜನ ಹೋಗ್ತಾರೆ ದಿನನಿತ್ಯ. ಮೆಟ್ರೋವನ್ನೇ ಅವಲಂಬಿಸಿಕೊಂಡಿರುವಂಥ ಒಂದು ವರ್ಗಕ್ಕೆ ಇದು ನಿಜವಾಗ್ಲೂ ಕೂಡ ಮೆಟ್ರೋ ದರ ಜಾಸ್ತಿ ಆದರೆ ತಿಂಗಳ ಪಾಸ್ ದರವೂ ಕೂಡ ಜಾಸ್ತಿ ಆಗುತ್ತೆ, ವಾರ್ಷಿಕ ಪಾಸಿನ ದರವೂ ಕೂಡ ಜಾಸ್ತಿ ಆಗುತ್ತೆ, ತಿಂಗಳ ಮೊತ್ತ ಸಾವಿರಾರು ರೂಪಾಯಿ ಜಾಸ್ತಿ ಆದಂಗೆ ಆಗುತ್ತೆ. ಒಂದು ಕ್ಷಣಕ್ಕೆ ಮೆಟ್ರೋವನ್ನು ಹತ್ತಿ ಒಂದು 5-10 ರೂಪಾಯಿ ಕೊಟ್ಟು ಇಳಿದ್ರೆ ಅದು ದೊಡ್ಡ ವಿಷಯ ಆಗೋದಿಲ್ಲ. ಆದರೆ ಪಾಸ್ ರೂಪದಲ್ಲಿ ಎಂಪ್ಲಾಯಿಗಳು ಹೋಗ್ತಾ ಇರ್ತಾರ್ರಿ. ಮಾಸಿಕ ಪಾಸು, ವಾರ್ಷಿಕ ಪಾಸು, ಸಾವಿರಾರು ರೂಪಾಯಿ ವ್ಯತ್ಯಾಸಗಳು ಬರ್ತವೆ. ಹಾಗಾಗಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕುವುದನ್ನು ಪ್ರಯಾಣಿಕರು ಸಹಿಸಿಕೊಳ್ತಾ ಇಲ್ಲ. ಇದು ಮೆಟ್ರೋ ಪ್ರಯಾಣದ ದರ ಹೆಚ್ಚು ಮಾಡಿದ್ರಿಂದಾಗಿ ಈಗಾಗಲೇ ಆಕ್ರೋಶಗಳು ಕೂಡ ವ್ಯಕ್ತವಾಗಿರುವಂತಹದ್ದು. ಇದು BMRCL ತಕ್ಷಣ ಈ ದರ ಏರಿಕೆಯನ್ನು ನಿಲ್ಲಿಸಬೇಕು, ಹಿಂದಕ್ಕೆ ಪಡಿಬೇಕು ಎನ್ನುವಂಥ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇವಿಷ್ಟು ಕೂಡ ಮೆಟ್ರೋ ಪ್ರಯಾಣದ ದರ ಹೆಚ್ಚಾಗಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳು. ಮುಂದಿನ ಇಲ್ಲಿ ನಾವೊಂದು ನಾಗರಿಕರ ಸಮಾವೇಶ ಕೂಡ ಮಾಡ್ತಾ ಇದ್ದೀವಿ. ಕೂಡಲೇ ಮೆಟ್ರೋ ಪ್ರಯಾಣ ದರವನ್ನು ಇಳಿಸಬೇಕು,
ಏನು ಹಳೆ ದರ ಇತ್ತು ಅದಕ್ಕೆ ವಾಪಸ್ ಬರಬೇಕು ಅಂತ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಸಮಾವೇಶಕ್ಕೆ ನಾವು ಬೆಂಗಳೂರಿನ ಹಲವಾರು ನಾಗರಿಕರು, ರೆಸಿಡೆನ್ಸ್ ಅಸೋಸಿಯೇಷನ್ಗಳು, ಹಲವಾರು ಸಂಘಟನೆಗಳನ್ನು ನಾವು ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ. ಸೊ ಬರೋ ದಿನಗಳಲ್ಲಿ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ ಅಥವಾ BMRC ಇರಲಿ, ಈ ಒಂದು ಸಮಸ್ಯೆನ ಬಗೆಹರಿಸಲಿಲ್ಲ ಅಂದರೆ ಈಗಾಗಲೇ ಬೈಕಾಟ್ ಮಾಡಬೇಕು ಮೆಟ್ರೋ ಅನ್ನೋ ಒಂದು ಕೂಗು ಎಲ್ಲೆಡೆ ಕೇಳ್ತಾ ಇದೆ. ಸೊ ಅದು ನಮ್ಮ ಸಮಾವೇಶದಲ್ಲಿ ಜನಸಾಮಾನ್ಯರ ನಿರ್ಧಾರ ಏನಾಗುತ್ತೆ, ಅಲ್ಲಿ ಜನಸಾಮಾನ್ಯರು ಮಾಡೋಣ ಬೈಕಾಟ್ ಅಂತ ಬಂದರೆ ಅದನ್ನೇ ಮಾಡಬೇಕಾಗತ್ತೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಕೂಡಲೇ BMRCL ಇದನ್ನು ಪರಿಗಣಿಸಿ, ಏನಂದರೆ ಜನಸಾಮಾನ್ಯರಿಗೆ ಹೊರೆಯಾಗಿರೋದು ಇದು ಆಗಲೇ ಎಲ್ಲರೂ ಗೊತ್ತಿರೋ ವಿಷಯ, ಪ್ರತಿನಿತ್ಯ ಚರ್ಚೆ ಆಗ್ತಿದೆ. ಸೊ ಇದು ಗೊತ್ತಿರೋ ವಿಷಯನ ಪದೇ ಪದೇ ಇಷ್ಟು ದಿನ ಮಾಡೋದು, ಹಗಲು ದರೋಡೆನ ಕೂಡಲೇ ನಿಲ್ಲಿಸಬೇಕು, ಕೂಡಲೇ ಈ ಮೆಟ್ರೋ ದರಗಳನ್ನ ಕೆಳಗಡೆ ಇಳಿಸಬೇಕು ಅಂತ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ಸೊ ಇದೇ ಭಾನುವಾರ ನಡೀತಿರೋ ಸಮಾವೇಶಕ್ಕೆ ನಾವು ಬೆಂಗಳೂರಿನ ನಾಗರಿಕರನ್ನ ನಾವೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರ್ ಮೆಟ್ರೋ ಕಮ್ಯೂಟರ್ಸ್ ಅಸೋಸಿಯೇಷನ್ ಇದು ನಾಗರಿಕರ ಒಂದು ಎಲ್ಲ ಮೆಟ್ರೋ ಕಮ್ಯೂಟರ್ಸ್ದು ಒಂದು ಸಂಘಟನೆ. ಸೊ ದಯವಿಟ್ಟು ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸಮಾವೇಶನ ಯಶಸ್ವಿಗೊಳಿಸಬೇಕು. ಬರೋ ದಿನಗಳಲ್ಲಿ ಈ ಮೆಟ್ರೋ ಬೆಲೆ ಏರಿಕೆ, ಈ ದರ ಏರಿಕೆ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ. ಬೆಂಗಳೂರಿನ